ನಾನು ಒಂದು ಮಾತು ಇತ್ತೀಚೆಗೆ ಹೇಳಿದೆ, ದಯಮಾಡಿ ಕೇಳಿಸ್ಕೊಳ್ಬೇಕು, ಬಹಳ ಗಂಭೀರವಾದಂತ ವಿಚಾರ. ಇದು ನಿಖಿಲ್ ಕುಮಾರಸ್ವಾಮಿ ಭಾವನೆ ಅಲ್ಲ, ಅಷ್ಟೇ ಅಲ್ಲ. ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ, 9,000 ಕಿಲೋಮೀಟರ್ ಇಡೀ ರಾಜ್ಯ ವ್ಯಾಪ್ತಿ ನಾನು ಪ್ರವಾಸ ಮಾಡಿದೆ. ಹಳೆ ಮೈಸೂರು ಪ್ರಾಂತ್ಯ ಅಷ್ಟಕ್ಕೆ ಸೀಮಿತವಾಗ್ದಿರಾ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಉತ್ತರ ಕನ್ನಡ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದಾಗ ಜನ ಎಲ್ಲೋದ್ರೂ ಕೂಡ ಕುಮಾರಣ್ಣನ ಆಡಳಿತವನ್ನ ನೆನೆಸ್ಕೊಳ್ತಕ್ಕಂಥದ್ನ ನಾನು ಹತ್ರ ಕಣ್ಣಾರೆ ನೋಡಿದ್ದೇನೆ. ಹಾಗಾಗಿ ನಾನು ಮಾತನಾಡಬೇಕಾದ್ರೆ ಮಾಧ್ಯಮಗಳಲ್ಲಿ ಏನ್ ಹೇಳಿದೆ, ಜನ ಇವತ್ತು ಎಲ್ಲೋದ್ರೂ ಕೂಡ ಕುಮಾರಣ್ಣನ ಒಂದು ಆಡಳಿತವನ್ನ ನೆನೆಸ್ಕೊಳ್ತಾ ಇದ್ದಾರೆ. ಅಂತ ಒಬ್ಬ ವ್ಯಕ್ತಿ ಮತ್ತೆ ಈ ರಾಜ್ಯದ ಚುಕ್ಕಾಣಿಯನ್ನ ಹಿಡಿದ್ರೆ ರಾಜ್ಯದ ಬಡವರಿಗೆ, ರೈತರಿಗೆ, ದೀನ ದಲಿತರಿಗೆ, ನೊಂದಿರ್ತಕ್ಕಂಥ ವರ್ಗಕ್ಕೆ ನ್ಯಾಯ ಕೊಡ್ತಾರೆ ಈ ಒಬ್ಬ ವ್ಯಕ್ತಿ ಅಂತಕ್ಕಂಥದ್ನ ಜನ ಚರ್ಚೆ ಮಾಡ್ತಾವ್ರೆ ಅಂತ ಮಾತ್ರ ನಿಖಿಲ್ ಕುಮಾರಸ್ವಾಮಿ ಹೇಳ್ದ. ನನಗೂ ಒಂದು ಅಲ್ಪ ಸ್ವಲ್ಪ ರಾಜಕೀಯದ ಪ್ರಜ್ಞೆ ಇದೆ. ನನಗ್ ಗೊತ್ತಿದೆ, ನಾವು NDA ಮಿತ್ರಕೂಟದಲ್ಲಿ ಇದೀವಿ. ಅಲ್ಲೆಲ್ಲೋ KR ಪೇಟೆಗೆ ಹೋದೆ, ನಮ್ಮ ಮಂಜಣ್ಣ ಶಾಸಕ ಆಗವನೆ ಕರ್ದ, ಅಣ್ಣ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಅದೇ, ನೀನ್ ಬಂದು ಹೋಗ್ಬೇಕು ಅಂತ ಹೋಗಿದ್ದೆ. ಮಾತಾಡ್ತಾ ಮಾತಾಡ್ತಾ ಒಂದು ಮಾತು ಹೇಳಿದೆ, ಮಂಜಣ್ಣನ್ಗೆ ಕೊನೆ 15 ದಿನ ಇದ್ದಂಗೆ ಟಿಕೆಟ್ ಸಿಕ್ತು. ಅಲ್ಲಿ ಸ್ವಲ್ಪ ಪೈಪೋಟಿ ಇತ್ತು ಟಿಕೆಟ್ ವಿಚಾರವಾಗಿ. ಕೊನೆಗೆ ಟಿಕೆಟ್ ಸಿಕ್ತ ಮಂಜಣ್ಣ ಸಂಘಟನೆ ಮಾಡ್ಕೊಂಡು KR ಪೇಟೆನಲ್ಲಿ ಇದೇ ರೀತಿ ಯಾವ ರೀತಿ ನೀವು ಪ್ರೀತಿಸ್ತೀರಿ, ಇಷ್ಟೇ ಪ್ರೀತಿ ಅಲ್ಲೂ ಕೂಡ KR ಪೇಟೆನಲ್ಲಿ ದೇವೇಗೌಡರ ಮೇಲೆ, ಕುಮಾರಣ್ಣನ ಮೇಲೆ ಆ ಕ್ಷೇತ್ರದ ಜನ ಪ್ರೀತಿ ಇಟ್ಕೊಂಡವ್ರೆ. ಇಷ್ಟೆಲ್ಲ ಪ್ರೀತಿ ವಿಶ್ವಾಸದಿಂದ ಮಂಜಣ್ಣ ನಿನ್ನ ಗೆಲ್ಸಿ ಆರ್ಸಿ ಶಾಸಕರಾಗಿ ಮಾಡವ್ರೆ ಜನ. ಆ ಪ್ರೀತಿ ವಿಶ್ವಾಸನ ಉಳಿಸ್ಕೊಂಡೋಗು, ಮತ್ತೆ ಆರ್ಸ್ ಬರೋದಕ್ಕೆ ಏನ್ ಮಾಡ್ತೀಯ ಮಾಡು ಅಂತಂದೆ. ನಿಖಿಲ್ ಕುಮಾರಸ್ವಾಮಿ ಘೋಷಣೆನೆ ಮಾಡ್ಬಿಟ್ಟ ಅಂತಂದು. ನಾನು ಒಂದು ಮಾತು ಹೇಳ್ತೇನಣ್ಣ, ನಾನು ಈ ಪಕ್ಷದ ಅತ್ಯಂತ ಸಾಮಾನ್ಯ ಕಾರ್ಯಕರ್ತನಲ್ಲಿ ಒಬ್ಬ. ನಿಮ್ ಜೊತೆಯಲ್ಲಿ ನಾನು ಬೆರಿತಕ್ಕಂಥದಕ್ಕೆ ಬಂದಿರತಕ್ಕಂಥ ಜನರೊಂದಿಗೆ ಜನತಾದಳ ಘೋಷ ವ್ಯಾಖ್ಯೆ ಕೊಟ್ಟಿರ್ತಕ್ಕಂಥದ್ದು ಯಾವತ್ತೂ ಕೂಡ ಜಾತ್ಯತೀತ ಜನತಾದಳ ಜನರೊಂದಿಗೆನೆ ಇದ್ದು 25 ವರ್ಷ ಒಂದು ಪ್ರಾದೇಶಿಕ ಪಕ್ಷ ಬೆಳ್ಳಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದೆ ಅಂತಕ್ಕಂಥದ್ದಾದ್ರೆ ಅದು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಮೈಲಿಗಲ್ಲು, ಒಂದು ಇತಿಹಾಸ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಅದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು ತಾವುಗಳೆಲ್ಲ.